ನಮ್ಮ ದೇಹ ಹೋದ್ರ ಹೋಗ್ಲಿ, ಭಗವಂತನ ಮ್ಯಾಗಿನ ಮನಸ್ಸು ಎಂದು ಕಲಕ್ ಮಾಡ್ಕೊಳ್ಬಾರ್ದು. ಮನಸ್ಸು ಅನ್ನೋದ ಎಲ್ಲಿ ಅದನ್ನ ಕಲ್ಮಸ್ ಹಾಕಿ ಕೊಡ್ಬಾರ್ದು. ದೇಹ ಜಾವು ಅಥವಾ ರಾವು, ಪಾಂಡುರಂಗ ದೃಢ ಬಾವು. ಸಂತ ತುಕಾರಾಮ್ ಏನ್ ಮಾಡಿದ್ರು? ದೇಹದ ಮ್ಯಾಲ ಕಬರ್ ಇರ್ಲಿಲ್ಲ. ಇದೇ ಸಂತ ತುಕಾರಾಮನ್ನ ಬಂಡಾರ ಪರ್ವತದ ಮ್ಯಾಲ ಕುಂತಿದ್ರು ತುಕಾರಾಮ್ರು. ಒಬ್ಬ ತಾಯಿನ ಒಬ್ಬ ಮನುಷ್ಯ ಅವಲಂಗಿಸಿ ಮಾಡಿದ್ದ. ಯಾವಾಗ ಸಂತ ತುಕಾರಾಮ್ ಆಕೆ ಆ ಹೆಣ್ಮಗಳು ಗರ್ಭಿದ್ಲಲ್ಲ, ಆ ಗರ್ಭಿದ್ದ ಹೆಣ್ಮಗಳು ಎಲ್ಲಿ ಹೋದ್ಲರಿ ಅಂದ್ರ ಬಂಡಾರ ಪರ್ವತಕ್ಕ ನಾ ಸಾಯ್ಬೇಕಂತ ಹೋದ್ಲು. ಯಾವಾಗ ತುಕಾರಾಮ್ರ ಕಂಡ್ರು, ತುಕಾರಾಮ ಕಂಡಾಗ ಕೇಳಿದ್ರಂತ ತುಕಾರಾಮ್, ಹೋಗಿ ತುಕಾರಾಮರ ಪಾದಕ್ ಬಿದ್ರು. ತುಕಾರಾಮರ ಪಾದಕ್ ಬಿದ್ದಾಗ ನಿನಗೆ ಶುಭವಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು ತುಕಾರಾಮ. ಶುಭವಾಗ್ಲಿ ಅಂತ ಆಶೀರ್ವಾದ ಮಾಡಿದಾಗ, ಯಪ್ಪ ನೀವು ಶುಭವಾಗ್ಲಿ ಅಂತ ಹೇಳಿದ್ರಿ, ಅಥವಾ ಈ ಜನ್ಮದಾಗಿಂದು ಅಥವಾ ಮುಂದಿನ ಜನ್ಮದಾಂದು ಅಂತ ಕೇಳಿದ್ರಿ. ಯಾಕಂದವ, ನಾ ನೋಡಿದ್ರೆ ಸಾಯಾಕ್ ಬಂದೇನೆ, ನೀ ನೋಡಿದ್ರೆ ಶುಭ ಆಗ್ಲಿ ಅಂತಿದೆ, ಇದು ಏನಂತ ಕೇಳಿದ. ಅವಾಗ ತುಕಾರಾಮ್ ಅಂದ, ನೋಡವ್ವ, ಈ ಬಾಯಾಗಿನ ವಾಚ್ಯ ಏನು ಹೊರಗೆ ಹೋಗೈತಲ್ಲ, ಇದು ಸುಳ್ಳಾಗಕ್ಕೆ ಸಾಧ್ಯವಿಲ್ಲ. ಇದು ನಂದು ವಾಚ್ಯ ಅಲ್ಲ, ಪರಮಾತ್ಮನ ವಾಚ್ಯ ಅಂದವ. ಅವಾಗ ನೋಡು, ನನ್ನ ಒಬ್ಬ ಮನುಷ್ಯ ನನ್ನ ಕೆಡಿಸಿದಾನ, ಅವ ಒಪ್ಪಗೋಲಾರಕ್ಕ ನಾನು ಸಾಯಾಕ್ ಬಂದೇನೆ. ಇದನ್ನ ಒಪ್ಪಗೋಳವ್ರ ಇಲ್ಲಂದ್ರ ನಾ ಭೂಮಿ ಮೇಲೆ ಹೆಂಗ ಬದುಕಲಿ ಅಂತ ಕೇಳಿದ್ರಿ. ಏನಂತಾರ ತುಕಾರಾಮ್ರು? ನೀ ಸಾಯ್ಬೇಡ ಅಂದವ. ನೀ ಸಾಯ್ಬೇಡ, ಮತ್ ಯಾರ ಹೆಸರು ಹೇಳಿಯಪ್ಪ? ಅವರ ಒಪ್ಕೊಳತಿಲ್ಲ, ಮನುಷ್ಯ ಶ್ರೀಮಂತ ಮನುಷ್ಯ ಅಂದ. ನಾನು ಇಟ್ಕೊಂಡೇನಂತ ಹೇಳ್ಬಿಡುವ ಅಂದಾರಿ. ಎಂದ ತುಕಾರಾಮ? ನಾನು ಇಟ್ಕೊಂಡೇನಂತ ಹೇಳ್ಬಿಡುವ ಅಂದ ಇವ. ಆಯ್ತಪ್ಪ, ನನ್ನ ಜೀವ ಉಳಿತಂತೇಳಿ ಬಂದು ಊರಾಗ ತುಕಾರಾಮ ಇಟ್ಕೊಂಡಾನಂತ ನನಗ ಅಂತ ಹೇಳಿದ್ರು. ಎಲ್ಲ ಜನ ಮೊದಲ್ ಹಾವ ಹಂಗ ಅದಾನಂತ ಗೊತ್ತೈತ್ರು, ಮೊದಲು ಎಳ್ಕೊಂಬರ್ರಿ ಅವನ ಅಂದ್ರಿ. ಇವ್ರು ಮೊದಲು ಕಾಯವ್ರಲ್ರಿ. ತುಕಾರಾಮನ್ ಎಳ್ಕೊಂಡು ಬಂದ್ರು. ತುಕಾರಾಮನ್ ಎಳ್ಕೊಂಡು ಬಂದು ಏನ್ ಮಾಡಿದ್ರಿ? ಅವನ್ನ ಎಲ್ಲ ತಲಿ ಬೋಳ ಮಾಡಿದ್ರು, ಕೂದಲ ಬೋಳ್ಸಿದ್ರು, ಒತ್ತಟಿಗೆ ಸುಣ್ಣ ಹಚ್ಚಿದ್ರು, ಒತ್ತಟಿಗೆ ಕ್ಯಾಮಿ ಹಚ್ಚಿದ್ರು. ಏನ್ರಿ ತುಕಾರಾಮನಿಗೆ ಅಂತವ್ರಿಗೆ ಬಿಟ್ಟಿಲ್ಲ, ನಿಮ್ಮಂತಾರ ಕತಿ ಏನೈತ್ರಿ? ತುಕಾರಾಮನ್ನ ಅವನ ತಲೆ ಮ್ಯಾಲ ಎಲ್ಲ ಸುಣ್ಣ ಕ್ಯಾಮಿ ಹಚ್ಚಿ ಅವನ ಕೊಳ್ಳೊಳಗೆ ಏನ ಅದು ಹೇಳ್ಬಾರ್ದ, ಹಾಕ್ಬಾರ್ದೆಲ್ಲ ಹಾಕಿದ್ರು. ತುಕಾರಾಮ ಹಾಕಿ ಏನ್ ಮಾಡಿದ್ರು? ಆ ಕುದುರೆ ಕತ್ತಿ ಮ್ಯಾಲ ಕುಂದ್ರಿಸಿದ್ರಿ ಅವನು. ಅದು ಎತ್ತಾಗ ಮಕ್ಕ ಮಾಡಿ, ಮುಂದ್ ಮಕ್ಕ ಮಾಡಿ, ಅಲ್ರಿ ಹಿಂದ್ ಮಕ್ಕ ಮಾಡಿ ಕುಂದ್ರಿಸಿದ್ರು. ಮೆರವಣಿಗೆ ಹೊಂಟಂತ ಹೋಗುವಾಗ ತುಕಾರಾಮ್ ಒಂದು ಮಾತಂದ, ಏ ಪಾಂಡುರಂಗ, ನನ್ನ ತಲೆ ಬೀಳ್ಸಿದ್ರು, ಸುಣ್ಣ ಕ್ಯಾಮಿ ಹಚ್ಚಿದ್ರು, ಬರೇ ನಾ ಇಟ್ಕೊಂಡೇನೆ ಅಂದಿದ್ದಕ್ಕೆ. ಆದ್ರೆ ನಾ ಎಲ್ಲಿ ಇಟ್ಕೊಂಡೇನೆ ಆ ತಾಯಿನ? ನನ್ನ ಹೃದಯದಾಗ ಇಟ್ಕೊಂಡೇನಿ ಅಂದ ತುಕಾರಾಮ್. ಬರೇ ನನ್ನ ಹೃದಯದೊಳಗೆ ಇಟ್ಕೊಂಡಿದ್ದಕ್ಕ ಆ ತಾಯಿನ ನನ್ನ ತಲೆ ಸುಣ್ಣ ಕ್ಯಾಮಿ ನನ್ನ ಕೊಳ್ಳಾಗ ಏನು ಹಾಕ್ಬಾರ್ದೆಲ್ಲ ಹಾಕಿದ್ರು. ಅದು ಕತ್ತಿ ಮ್ಯಾಗ ಕುಂತ ನನ್ನ ಮೆರವಣಿಗೆ ಮಾಡತ್ತಾರ. ಈ ದೇವದೊಳಗ ಮೆರವಣಿಗೆ ಮಾಡಾಕತ್ತಾರ. ಆದ್ರೆ ಪರಮಾತ್ಮ ಪಾಂಡುರಂಗ ನಿನಗ್ ಬಾಳ ಆನಂದ ಆಗಿರ್ಬೇಕಲ್ಲ ಅಂದಾರಿ. ಏನಂದ? ನಿನಗ್ ಬಾಳ ಆನಂದ ಆಗಿರ್ಬೇಕಲ್ಲ ಪಾಂಡುರಂಗ ಅಂದ. ನಿನಗ್ ಬಾಳ ಆನಂದ ಆಗಿರ್ಬೇಕಂದಾಗ ಪಾಂಡುರಂಗ ದಳ 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 ಕಣ್ಣೀರ್ ಹೊಂಟು. ಪಾಂಡುರಂಗನ ಕಣ್ಣ ದಳ 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 ನೀರ್ ಹೊಂಟು. ಯಾವಾಗ ಪಾಂಡುರಂಗ ತುಕಾರಾಮನ ಕಡೆ ನೋಡ್ತಾನ, ಕಣ್ಣು ತಿರುಗಿ ಅದೇನಾಗಿತ್ತಂದ್ರ ಕತ್ತಿ ಹೋಗಿ ಕುದುರೆ ಆಗಿತ್ತಂತ್ರಿ. ಕತ್ತಿ ಹೋಗಿ ಕುದುರೆ ಆಗಿತ್ತಂತ. ಮತ್ತ ಅವನು ಕೊಳ್ಳಾಗೆಲ್ಲ ಅವ ಏನ್ ಹಾಕಿದ್ರು ಹೇಳ್ಬಾರ್ದ ಮಾತನ್ನಿ, ಅದಿಷ್ಟ ಅನ್ನಲ್ಲ. ತುಕಾರಾಮನಿಗೆ ಆಗಿದ್ದ ತುಕಾರಾಮನ ಕೊಳ್ಳಾಗ ಏನೆಲ್ಲ ಹಾಕಿದ್ರು ಅವೇನಾಗಿದ್ವು? ಬಂಗಾರ ಆಭರಣಗಳಾಗಿದ್ವು ಅಂತ. ಆಭರಣಗಳಾಗಿದ್ವು ಅಂತ ಪುಣ್ಯಾತ್ಮರೇ. ದೇವದೊಳಗೆ ಹೊಂಟದ ತುಕಾರಾಮನ ರಾಜನ್ ಹೆಂಗ ಮೆರೆಸ್ತಾರಲ್ಲ ಹಂಗ ಹೊಂಟಿತ್ತಂತ. ಮುಂದಿನ ಹೊಲೆ ಅದೆಲ್ಲ ಹೊಲೆ ಮ್ಯಾಲ ಏನ್ ಬಾರಸು ಮಳೆ ಐತಲ್ಲ, ಅದೆಲ್ಲ ರಾಜ್ಯಸಭಾ ಆಗಿತ್ತಂತ್ರಿ. ಅವಾಗ ಈ ಕೆಡಿಸಿದ ಮನುಷ್ಯ ಒಂದು ಹುಂಚಿ ಗಿಡದಾಗ ಕುಂತಿದ್ದಂತೀವ್.
ಹುಂಚಿ ಗಿಡದಾಗ ಯಾಕೆ ಹಿಂಗ ತುಕಾರಾಮನ್ ಮೆರ್ಸಕತ್ತಾರ? ಇಲ್ಲ ಅಂತ ಹೆಣ್ಮಗಳ ಹಿಂಗ ಇಟ್ಕೊಂಡೆ ಅಂದಿದ್ದಕ್ಕೆ ನಾನು ಕೆಡಿಸೇನಕ್ಕಿಗೆ ಇವ್ ಹೆಂಗ ಹತ್ತಿದ, ಇವ್ ಹಿಂಗ ಮೆರೆಸ್ತಾರ ಅಂದಿದ್ರೆ ನಾ ಹೂ ಅಂದ್ ಬಿಡ್ತಿದ್ನಲ್ಲ ಅಂತೀವ್. ಅಂದ್ ಬಂದ್ ತುಕಾರಾಮ್ ಕೇಳಿದಂತ, ತುಕಾರಾಮ್ ಈಕಿನ ನೀ ಕೆಡಿಸೇನು ಅಂತ ಕೇಳಿದಂತ. ಇಲ್ಲಪ್ಪ ನಾ ಕೆಡಿಸಿಲ್ಲ, ನನ್ನ ಹೃದಯದಾಗ ಆ ತಾಯಿನ ಇಟ್ಕೊಂಡೇನಿ ಅಂತೀವಿ. ಅಲ್ಲ, ನಾನು ಮಾಡಿದ ಕೆಲ್ಸಕ್ಕೆ ನೀ ಕುದುರೆ ಮ್ಯಾಲ ಹತ್ತಿ ಮೆರೆ ಹತ್ತಿದಿ, ತೆಳಗಿಳಿ ಅಂತೀವಿ. ತೆಳಗಿಳಿ ಅಂದಂತ ತುಕಾರಾಮ್ ರಾತಪ್ಪ, ಬಾರದು ಬಪ್ಪದು, ಬಪ್ಪದು ತಪ್ಪದು. ನಾ ತಪ್ಪಿಸ್ಬೇಕಂದ್ರೆ ನೀನು ಪಾಪ ನೀನ್ ಹೆಂಗ ಬಿಟ್ಟಿತ್ತು ಅಂದಂತ ತುಕಾರಾಮ್. ನೀನು ಪಾಪ ಬಿಡುದಲ್ಲ, ನೀವು ಕುಂದಿರ್ತಿ ಅಂದ್ರೆ ನಾನೇನ್ರ ಏನ್ ಮಾಡಾಮದೀನಿ ಕುಂದ ಅಂದಂತ. ತುಕಾರಾಮ ಕುದುರೆ ಮ್ಯಾಗಿಂದ ತೆಳಗಿಳದ, ಇವನ್ ಮ್ಯಾಲ ಕುಂದ್ರಿಸಿದ. ಆ ಕೊಳ್ಳೊಳಗಿದ್ದ ಆಭರಣಗಳು ಏನಾಗಿದ್ವಲ್ರಿ ಅವನ್ನೆಲ್ಲ ಅವನು ಕೊಳ್ಳಾಗ ಹಾಕಿದ್ದ. ಏನಾತು? ಕುದುರೆ ಹೋಗಿ ಕತ್ತಿ ಆತು. ಅವನು ಕೊಳ್ಳಾಗ ಹಾಕಿದ್ವು ಕಾಲಾನ ಚಂಬಳಿಗೆ ಆದವಂತ. ಏನಾದ್ರಿ? ಕಾಲಾನ ಚಂಬಳಿಗೆ ಆದವಂತ. ಎಲ್ಲ ಜನ ದೇವದೊಳಗಿನ ಜನ ತುಕಾರಾಮನ ಪಾದಕ್ಕೆ ಬೀಳಾಕ್ ಬಿದ್ರ 24 ತಾಸು ಪಾಳೆ ಹತ್ತಿತ್ತಂತ ನೋಡ್ರಿ. ಎಷ್ಟ್ರಿ? 24 ತಾಸ ಪಾಳೆ ಹಚ್ಚಿದ್ರಂತ ತುಕಾರಾಮನ ಪಾದಕ್ಕೆ. 24 ತಾಸು. ಎಂತಾವಪ್ಪ ತುಕಾರಾಮ ನೀನು? ಅದಕ್ಕೇನಂತಾರ? ಕತ್ತಿಯಾಗಿ ಕುದುರೆ ಆದ್ರೆ ಬೆಲೆ ಐತಿ. ಏನ್ ಹೇಳ್ತಾರ? ದಡ್ಡ ಮನುಷ್ಯ ಶಾಣೆ ಆದ್ರೆ ಚಲೋ ಐತಿ. ಏನ್ರಿ? ಚಲೋ ಮನುಷ್ಯ ದಡ್ಡ ಆದ್ರ ಈಗಿಲ್ಲ. ಅದಕ್ಕೆ ಇಲ್ಲಿ ಏನಂತಾರ? ಕತ್ತಿಯಾಗಿ ಕತ್ತಿ ಹೋಗಿ ಕುದುರೆ ಆದ್ರೆ ಅದಕ್ಕೆ ಬೆಲೆ ಐತಿ ಆ ಮನುಷ್ಯಾಗ. ಏನ್ರಿ? ಕುದುರೆ ಆಗಿ ಕತ್ತಿ ಆದ್ರೆ ಆ ಮನುಷ್ಯ ಎದಕ್ಕೂ ಬರದಂಗ ಅಂತವ. ಯಾವಾಗ ಇವಾಗ ಕುದುರೆ ಮೇಲೆ ಕುಂತ ಕತ್ತಿ ಆತು, ಇವು ಕಾಲಾಗಿನವೆಲ್ಲ ಹಾಕೊಂಡ ಇದೇನು ಅಂತ ಕೇಳಿದ ತುಕಾರಾಮನಂತ. ನಾನು ಬ್ಯಾಡೋ ಹುಚ್ಚ, ನಿನ್ನ ತರ್ಲಿ ನಾ ಹೊತ್ಕೊಂಡ ಕುಂದ್ರಾಕ್ ಹೋಗಿ ನನ್ನ ತಲಿನ ಬೋಳಿಸಿದ್ರು, ನನಗೆ ಸುಣ್ಣ ಕ್ಯಾಮಿನ ಹಚ್ಚಿದ್ರು, ಹಾಕ್ಬಾರ್ದೆಲ್ಲ ಹಾಕಿದ್ರು. ಆದ್ರ ದೃಢ ಭಾವ ನಂದು ಎಲ್ಲಿತ್ತಂದ್ರ ಪಾಂಡುರಂಗನ ಮ್ಯಾಲ ಇತ್ತಂದ. ಪಾಂಡುರಂಗನ ಮ್ಯಾಲ ನನ್ ದೃಢ ಭಾವ ಇತ್ತಲ್ಲ, ಅದಕ್ಕೇನಾತು? ಆಗಿದ್ವೆಲ್ಲ ಬಂಗಾರನ ಆಗಿದ್ವು. ಆ ಪಾಪ ನೀ ಹೊತ್ಕೊಳಕ್ ಹೋಗಿ ಏನ್ ಮಾಡಿದಿ? ಏನಾತ್ ನಿಂದು? ಅದಕ್ಕೆ ಮನುಷ್ಯ ನೀ ಹೆಂಗ ಬದುಕಬೇಕು, ನೀ ಹೆಂಗ ಇರಬೇಕು, ನಾ ಹೆಂಗ ಮಾತಾಡಬೇಕು ಮೊದಲು ಇದನ್ನ ತಿಳ್ಕೊ ಅಂದ. ಯಾವಾಗ ತಪ್ಪಾತಂದ ತುಕಾರಾಮನ ಪಾದಕ್ಕೆ ಬಿದ್ದು, ಇವತ್ತು ನೋಡ್ರಿ ನೀವು ಪಂಡ್ರಿ ಕ್ಷೇತ್ರದೊಳಗ ಪಾಳೆ ಹಚ್ತೀರಿ, ನೀವೆಷ್ಟು ದೂರ ಇರ್ಲಿ ಪಾಳೆ ಅದು. ತುಕಾರಾಮರಿಗೆ ದೇವದೊಳಗೆ ಪಾಳೆ ಹಚ್ಚಿದ್ರಲ್ಲ, ಎಲ್ಲ ಜನ ಪಾಳೆ ಹಚ್ಚಿದ್ರ 24 ತಾಸಿಗೆ ಪಾಳೆ ಮುಗಿತಂತ. ಯಾರ್ದು? ತುಕಾರಾಮನ ಪಾದಕ್ಕೆ ಬೀಳವ್ರದು. ಇಂಥ ತುಕಾರಾಮನ ಪಾದಕ್ಕೆ ಬೀಳ್ಬೇಕಾದ್ರೆ 24 ತಾಸ್ನಾಗ ಯಾವಾಗ ಆತು? ಈಗ ಪಾಂಡುರಂಗನ ನಾವು ಪಾಳೆ ಕಸ್ತೇವಿ, ಎಷ್ಟು ಬೇಕಾದಷ್ಟು ಗದ್ದಿರ್ಲಿ 24 ತಾಸಿನೊಳಗೆ ಮಾತ್ರ ಗ್ಯಾರಂಟಿ ಪಾಳೆ ಸಿಗ್ತದೆ ಪರಮಾತ್ಮ. 24 ತಾಸಿನೊಳಗೆ ಅದ್ರ ಮೀರಿ ಹೋಗೋದನೇ ಇಲ್ಲ, ಅದು ಟೈಮೇ ಇಲ್ಲ. 24 ತಾಸಿನೊಳಗೆ ಯಾರಿಗಾದ್ರೂ ಪಾಳೆ ಸಿಗ್ತದೆ ಪರಮಾತ್ಮ ಪಾಳೆ. ಅದಕ್ಕೆ ನಾವು ನೀವೆಲ್ಲ ಏನ್ರಿ ಅಂತಂದ್ರೆ ದೃಢಭಾವ ಹಿಂಗಿರ್ಬೇಕು ಅನ್ನತ್ತಾರ. ನೀವೇನೋ ಕೆಲಸ ಮಾಡಿದ್ರು ಕೂಡ ಪರಮಾತ್ಮನ ಕಡೆ ಮನಸ್ಸಿತ್ತಂದ್ರ, ಅದ್ರ ಕಡೆ ಭಾವ ಇತ್ತಂದ್ರ ಅದು ಕೆಟ್ಟಿದ್ದು ಒಳ್ಳೇದಾಗ್ಬೋದು ಅಂತಂದು. ಕೆಟ್ಟಿದ್ದು ಒಳ್ಳೇದಾಗ್ಬೋದು. ಹೆಂಗಂದ್ರ ರಾಧೆ ಕೃಷ್ಣನ ನೆನಸ್ತಿದ್ಲು. ರಾಧೆ ಏನ್ ಮಾಡಿ ಹೇಳ್ರಿ ಅಂದ್ರ, ಆಕಳ ಹಿಂಡಾಕ್ ಹೋದಾಗ ಆಕಳ ಕರ ಎಮ್ಮಿಗೆ ಹೆಚ್ಚಿಳು, ಎಮ್ಮಿ ಕರ ಆಕಳಿಗೆ ಹೆಚ್ಚಿಳು. ಮತ್ ಏನ್ ಹಿಂಡಾಕತ್ಲ್ರಿ? ಕೃಷ್ಣನ ಸ್ಮರಣದೊಳಗಿದು. ಆಕಳ ಕರ ಎಮ್ಮಿಗೆ ಹೆಚ್ಚಿಳು, ಎಮ್ಮಿ ಕರ ಆಕಳಿಗೆ ಹೆಚ್ಚಿಳು. ಆಕೇನ್ ಹಿಂಡಾಕತ್ಲ? ಎತ್ತಿನ ಹಿಂಡಾಕತ್ಲಂತ್ರಿ. ಎತ್ತಿನ ನಾವ್ ಆಕಳ ಎಮ್ಮಿ ಹಿಂಡಿದ್ರ ಹಾಲು ಬರವಲ್ವ, ಎತ್ತಿನ ಹೆಂಗ್ ಹಿಂಡಿದಿಲ್ಲ ಅಂತೀರ? ಭಾವ್ರಿ, ಭಾವ ಚಲೋ ಇರ್ಬೇಕ. ಅದಕ್ಕೇನಂತಾರ, ನಿನ್ನ ಒಳ್ಳೆ ಮನಸ್ಸಿದ್ರ, ನಿನ್ನ ಒಳ್ಳೆ ಗುಣ ಇದ್ರ ಮಣ್ಣ ಚಿನ್ನ ಆಗ್ಬಹುದು, ಮಣ್ಣ ಚಿನ್ನ ಆಗ್ಬೋದಂತ. ನಿನ್ನ ಭಾವ ಚಲೋ ಇರ್ಲಿಲ್ಲ ಅಂದ್ರ ಅದು ಚಿನ್ನ ಇದ್ರು ಮಣ್ಣಾಗಿ ಹೋಗ್ತೈತು ಅಂತಾರೆ. ಇಲ್ಲಿ ಮಣ್ಣಾಗಿ ಹೋಗ್ತದ. ಯಾವಾಗ ಎತ್ತಿನ ಹಿಂಡಾಕತ್ಲು ರಾಧೆ, ಆ ಬಕೆಟ್ ತುಂಬಿ ಆ ಗೋದಾವರಿ ಗಟ್ರ ಹಿಡಿದು ಹೊಂಟಿತ್ತಂತ. ಗೋದಾವರಿ ಕೂಡ ಆಗತ್ತಂತ. ಎಲ್ಲ ಊರಾಣ ಬಂದಿ ಹಾಲು ಇವೆಲ್ಲಿ ಇವತ್ತು ಓಡಿ ಬರ್ತಾರ ರಾಧೆ ಮನಿ ಒಳಗ.
ಅತ್ತಿ ಬಂದ್ ಹೊಡಿತಾಳ ರಾಧೆಗ, ನೀ ಏನ್ ಹಿಂಡಾಕತ್ತಿದಿ? ಆಕಳ ಕರ ಹೋದ ಎಮ್ಮಿಗೆ ಹೆಚ್ಚಿದಿ, ಎಮ್ಮಿ ಕರ ಹೋದ ಆಕಳಿಗೆ ಹೆಚ್ಚಿದಿ, ನೀ ಎತ್ತಿನ ಹಿಂಡಾಕತ್ತಿದಿ ಏನಂತ ಕೇಳ್ತಾಳ. ಅತ್ಯವಾ ನನ್ಗೆ ಗೊತ್ತಾಗಿಲ್ಲ ಅಂತಾಳ. ಅಂದ್ರ ಪರಮಾತ್ಮನ ಸ್ಮರಣದೊಳಗ ಹೆಂಗಾಗಿತ್ತಂದ್ರ ದೃಢಭಾವ ತುಂಬಿಕೊಂಡಿತ್ತು. ಈ ಭಾವ ತುಂಬಿಕೊಂಡಿದ್ದ ಖರೆ ಇದ್ರ ನೀವೊಂದು ಏನೋ ಸುಳ್ಳು ಮಾತಾಡಿದ್ರು ಪರಮಾತ್ಮ ಏನಂತಾನ, ಅದನ್ನ ನಾ ಕರೆ ಮಾಡಿ ತೋರಿಸ್ತೀನಿ ಅಂತಾನ. ನಾನ ಕರೆ ಮಾಡಿ ತೋರಿಸ್ತೇನಿ. ಯಾವಾಗ ಈ ಪಂಡ್ರಿ ಕ್ಷೇತ್ರದೊಳಗ ಮಂಗಳ ಬೇಡೆದೊಳಗ ಪುಣ್ಯಾತ್ಮ್ರಿ, ಈ ಮಂಗಳ ಬೇಡೆದೊಳಗ ಸೌಮ್ಯನ ಮಗಳ ಕಾಣೋ ಪಾತ್ರ ಆ ವೇಷಿ ಮನಿ ಒಳಗ ವೇಷಿ ಮಗಳಾಗಿ ಜನಿಸಿದ್ಲು ಕಾಣೋ ಪಾತ್ರ. ಈ ಕಾಣೋ ಪಾತ್ರ ಎಷ್ಟು ಸುಂದರ ಇದ್ಲಂತ ಕೇಳಿದ್ರ ದೇವಗಣ್ಯರ ಹತ್ತಿದ್ದಿಲ್ಲಂತ್ರಿ ಆಕಿ ಸುಂದರ ಮಹಾರಾಜ. ದೇವಗಣ್ಯರ ಅಂಜಿದ್ರಂತಕ್ಕಿಗೆ ಲಜ್ಜಿತರಾಗಿದ್ರಂತ. ಎಂತ ಸುಂದರ ಪೈಕಿ ಈಕೆ ಸುಂದರ ಯಾರಲ್ಲಂತ ದೇವಗಣ್ಯರು ಸಿಲೋಚ್ಯರು ಎಲ್ಲರೂ ಅಂಜಿದ್ರಂತ. ಇಂಥ ಸುಂದರಿ ಕಾಣೋ ಪಾತ್ರ 18 ವರ್ಷ ನಡೀತಿದ್ರು. ಕಾಣೆ ಪಾತ್ರಾಗ ತನ್ನ ತಾಯಿಗೆ ಸ್ವಭಾವ ಬಂತಂತ, ಇಂಥ ಸುಂದರಿ ಅದಾಳ, ಇನ್ನು ಮದ್ವಿ ಮಾಡಿಕೊಡ್ಬೇಕಂತ ಕೇಳ್ತಾಳ. ಕಾಣೋ ಪಾತ್ರ ನಿನಗೆ ವರ ಎಂತಾದನ್ನ ಹುಡುಕ್ಬೇಕು. ಅವಾಗ ವರ ಎಂತಾದ್ ಹುಡುಕ್ಬೇಕಂದಾಗ ಆ ಕಾಣೋ ಪಾತ್ರ ಒಂದ್ ಮಾತು ಹೇಳಿದ್ರಂತ, ಅವ್ವ ನನಗ ತಕ್ಕ ವರ ನೀ ಹುಡುಕು, ಹುಡುಕಿದ್ರೆ ನನ್ನ ಮೀರಿರ್ಬೇಕು ಅಂತವ್ನ ಹುಡುಕ್ಬೇಕು. ಅಂತವ್ ಯಾರದಾನಂತ ಕೇಳ್ತಾಳ. ಅಂತವ್ ಯಾರದಾನ ಈ ಭೂಮಿ ಮೇಲೆ? ತನ್ನ ತಾಯಿಗೆ ಹೇಳ್ತಾಳ, ಅವ್ವ ನನ್ನ ತಕ್ಕ ವರ ಯಾರದಾರ ಅಂದ್ರ ಪಾಂಡುರಂಗನ ಬಿಟ್ಟ ವರ ನನಗೆ ಯಾರು ಇಲ್ಲ ಅಂತ ಕೇಳ್ತಾಳ್ರಿ. ಪಾಂಡುರಂಗ ನನಗ್ ವರ ಅದಾನ, ನನ್ನ ಗಂಡ ಅದಾನ, ನನ್ನ ದೇವರದಾನ, ಅವನು ಬಿಟ್ರೆ ನನಗೆ ಯಾವ ಗಂಡನು ಬೇಡ ಅಂತ ಹೇಳಿದ್ರಂತ್ರಿ. ಗಂಡನು ಬೇಡ ಅಂದಾಗ ಈಕೆ ಅಂದ್ಲು, ಅಕ್ಬರ್ ಬಾದ್ಶಾಗ ದಿಲ್ಲಿ ಒಳಗ ಆ ರಾಜರಿಗೆಲ್ಲ ಹೇಳಿದಾಗ ಏನಾತ್ರಿ ಅಂದ್ರ ಎಲ್ಲ ಅವನ ಸೈನಿಕರನ್ನ ಬಿಟ್ಟ ಈಕಿನ್ ಎಳ್ಕೊಂಡು ಬರ್ರಿ ಅಂತ ಹೇಳಿ ಎಳ್ಕೊಂಡು ಬರ್ರಿ ಅಂತ ಕೇಳಿದಾಗ ಈಕಿ ಗೊತ್ತಾತ್ರಿ ಯಾರಿಗೆ ಕಾಣೋ ಪಾತ್ರ. ಅವ್ವ ಈಕಿಗೆ ಅವ್ರವ್ಗ ಏನಾಗಿತ್ರಿ, ರೊಕ್ಕದ ಹುಚ್ಚ ಹಿಡ್ದಿತ್ತಕಿ. ರೊಕ್ಕ ತಗೊಂಡು ಜಗ್ಗಷ್ಟು ರೊಕ್ಕ ತಗೊಂಡು ಆ ರಾಜಿಗೆ ಕೊಟ್ಟು ಬಿಟ್ರ ಆತು ಅಂತ. ಆದ್ರ ಏನಂತಾರ ಇಲ್ಲಿ, ರೊಕ್ಕ ಕೈಲಿಂದ ಮಾಡಾಕ್ ಬರ್ತೈತಿ, ಬಂಗಾರ ಕೈಲಿಂದ ಮಾಡಾಕ್ ಬರ್ತೈತಿ, ನಾಮಸ್ಮರಣೆ ಮಾಡ್ಬೇಕಾದ್ರೆ ಬಾಯಿಂದ ಮಾಡ್ಬೇಕಾಗ್ತದ. ಪರಮಾತ್ಮನ ನಾಮಸ್ಮರಣ ಬಾಯಿಂದ ಮಾಡ್ಬೇಕಾಗ್ತದ. ಇಂಥ ನನ್ನ ಸೌಂದರ್ಯ ಅದೇನಂತ ನಾನು ತಿಳ್ಕೊಂಡಿಲ್ಲ, ಆ ಪರಮಾತ್ಮನ ನನ್ನ ಗಂಡ ಅಂತ ತಿಳ್ಕೊಂಡಿದ್ಲು. ಈಗ ನೋಡ್ರಿ, ನಿಮಗೊಬ್ರು ಸತಿಯರಿಗೊಬ್ರು ಗಂಡಗಳು ಅದಾರ ಖರೆ, ಜಗತ್ತಿನ ಗಂಡ ಯಾರು? ಅದೇ ದೇವ್ರು ಜಗತ್ತಿನ ಗಂಡ ಅದಾನವ. ಜಗತ್ತಿನ ತಂದೆ ಅದಾನ, ಜಗತ್ತಿನ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅದಾನ. ಯಾವಾಗಿ ಕಾಣೋ ಪಾತ್ರ ಸಂತರು ಬರ್ತಾರ, ಸಂತರ ಕೇಳ್ತಾಳ, ಅಪ್ಪ ಪಂಡ್ರಿ ಕ್ಷೇತ್ರ ನನ್ನ ಕರ್ಕೊಂಡು ಹೋಗ್ರಿ, ಇಟ್ಟಲ್ಲ ಹೆಂಗ ಅದಾನಂತ ಕೇಳ್ತಾಳ್ರಿ. ನೋಡ್ರಿ, ಇಟ್ಟಲ್ಲನ್ನ ನೋಡಿಲ್ಲ, ಆ ಬರೇ ರಾಮ ಅನ್ನೋದ್ರೊಳಗ ಆಕಿ ಹೃದಯದೊಳಗೆ ಇಟ್ಟಲ್ಲ ರೂಪ ಆಗಿತ್ತಂತ ನೋಡ್ರಿ. ರೂಪ ಆಗಿತ್ತಂತ ಹೃದಯದೊಳಗೆ ಇಟ್ಟಲ್ಲ ರೂಪ ಆಗಿತ್ತಂತಕಿ. ನನ್ನ ಕರ್ಕೊಂಡು ಹೋಗ್ರಿ ಅಂದಾಗ, ಯವ್ವ ನಿನ್ನ ತಾಯಿ ನಿಗ್ರಹ ನಾವು ತಾಳೋದಿಲ್ಲ, ನೀ ಹಿಂದಗಡೆ ಬಾ ಅಂತ ಹೋಗ್ತಾರ ಸಂತರು. ರಾತ್ರಿ ಎಲ್ಲ ಸೈನಿಕರು ಬಂದ್ರು, ಅಕ್ಬರ್ ಬಾದ್ಶಾನ ಸೈನಿಕರು. ಎಲ್ಲದ ಕಾಣೋ ಪತ್ರ ಆಕೆ ಹಿಡಿದು ಎಳತ್ತಂಬರಿ ಅಂತ ಹೇಳಿದ ಅಕ್ಬರ ಬಾದ್ಶಾ ರಾಜ್ಯ. ಯಾವಾಗ ಹುಡುಕೊಂತ ಬಂದಾಗ ತಪ್ಪಿಸಿದ್ರಿ ಆಕಿ. ತಪ್ಪಿಸಿ ಯಾವಾಗ ಒಂದು ನದಿ ಹತ್ರ ಹೋಗ್ತಾಳ, ನದಿ ಹತ್ರ ಹೋಗಿ ವಿಚಾರ ಮಾಡ್ತಾಳ, ನನ್ನ ರಕ್ಷಣೆ ಮಾಡವ್ರು ಯಾರು? ಪಾಂಡುರಂಗಂತಾಳ, ಏ ಕರುಣಾಸಾಗರ ಅಂದಾರ ನಿನಗೆ, ದೀನ ದಯಾಳ ಅಂದಾರ ನಿನಗ ಪರಮಾತ್ಮ, ಅನಾಥನಾಥನಂದಾರೋ ನಿನಗ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ, ನನ್ನ ಪಾರು ಮಾಡಿಕೊಳ್ಳೋ ಅಂತ ಯಾವಾಗ ಆ ತಾಯಿ ರಾತ್ರಿ 8 ಗಂಟೆಗೆ ಕೈ ಮುಗಿತಾಳ, ದೇವರು ಬಂದ ಏನಂದಾರಿ? ನಾವಿ ತಗೊಂಡ ಅಂಬಿಗನಾಗಿ ಬಂದ ನೋಡ್ರಿ. ನಾವಿ ತಗೊಂಡ ಅಂಬಿಗನಾಗಿ ಬಂದ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಬಾರವಾನಿ ಯಾರದಿ? ನೋಡಪ್ಪ, ನಾ ಬರ್ತೇನಿ, ನೀನು ನನ್ನ ತಂದೆ ಸಮಾನಾಗಿ ಇರ್ತೇನಂದ್ರೆ ನೀನು ನಾವಿ ಒಳಗೆ ಬರ್ತೀನಿ ಅಂತಾಳ. ನಿನ್ನ ನಾವಿ ಒಳಗೆ ಬರ್ಬೇಕಾದ್ರೆ ನನ್ನ ತಂದೆ ಸಮಾನಾಗಿ ಆದ್ರೆ ಬರ್ತೀನಿ. ಆಯ್ತು ಬಾ ಅಂತೇಳಿ ಹತ್ತಿಸ್ಕೊಂತಾನ. ಹತ್ತಿಸ್ಕೊಂಡು ಏನ್ ಮಾಡ್ತಾನ್ರಿ ಪಾಂಡುರಂಗ?
ನಾಯಿ ಹೊಡಿಯವನಾಗಿ ಬಂದ. ಎಂತ ಓನರ್ ಆಗಿ ಬಂದ? ನಾವಿ ಹೊಡಿ ಓನರ್ ಆಗಿ ಬಂದ. ನೀವು ನೋಡ್ರಿ, ಒಂದು ಮನಿ ಕಟ್ಟಿದ್ರ ಆ ಮನಿಗೆ ಓನರ್ ನಾವ್ ಆಗ್ತೀವಿ. ಏನ್ರಿ, ಒಂದು ಬಿಲ್ಡಿಂಗ್ ಕಟ್ಟಿದ್ರ ಅದು ಬಿಲ್ಡಿಂಗಿಗೆ ಓನರ್ ಆಗ್ತೀವಿ. ಆದ್ರೆ ಜಗತ್ತಿನ ಓನರ್ ಯಾರು? ಪಾಂಡುರಂಗ ಜಗತ್ತಿನ ಓನರ್ ಅದಾನ. ಜಗತ್ತಿನ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ ಜಗತ್ತಿನ ಓನರ್ ಅದಾನ. ಅದಕ್ಕೆ ಏನಂತಾನ, ಜಗತ್ತಿನ ಓನರ್ ಕಡೆ ಯಾರ್ದ ಮನಸ್ಸು ಐತೋ ಅವ್ರ ಕಡೆ ನನ್ನ ಮನಸ್ಸು ಐತಿ ನೋಡಂತಾನ. ಇದೇ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ, ಅವ್ರ ಕಡೆ ನನ್ನ ಮನಸ್ಸದ. ಯಾವಾಗ ನಾವಿ ಒಳಗೆ ಹತ್ತಿಸಿಕೊಂಡು ಪರಮಾತ್ಮ ಅಂತಾನ, ನೋಡವ, ನಿಂದ ನಿಷ್ಠಾವಂತ ಭಾವಿದ್ರೆ, ನಿನ್ನ ನಿಷ್ಠಾವಂತ ಸ್ವಭಾವಿದ್ರೆ ನೀ ಇದ್ರೊಳಗ ಪಾರಾಕ್ ಹೋಗು, ನಾ ಹೋಗ್ತೀನಿ ಅಂತ ಹೋಗ್ಬಿಡ್ತಾನ ಪಾಂಡುರಂಗ. ಯಾವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ್ ಹೋದ, ಆ ನಾವಿ ದೃಢದೊಳಗೆ ಬಿಟ್ಟು ಆಕಿನ ಹತ್ತಿಸಿ ಹೋದ. ಏನ್ ಮಾಡಕ್, ಹೆಂಗ್ ನಾಯಿ ಹೊಡ್ಯಾಕ್ ಬರ್ತೈತ್ರಿ? ಹೊಡ್ಯಾಕ್ ಬರ್ಲಿಲ್ಲ. ಆ ಕಾಣೋ ಪಾತ್ರ ಹೊಡ್ಯಾಕ್ ಬರ್ಲಿಲ್ಲ. ಈಕೇನಂತಾಳ, ವಿಠಲ 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 ಅಂತ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ 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 ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ಜ್ಞಾನೇಶ್ವರ ವಿಠಲ. ಜ್ಞಾನೇಶ್ವರ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ಏನ್ ಮಾಡ್ರಿ ಕಾಣೋ ಪಾತ್ರ, ಆ ನಾವಿ ಒಳಗೆ ವಿಠಲ ವಿಠಲ ದೃಢಭಾವದಿಂದ, ಏ ಭಗವಂತ, ನೀನು ಅನಾಥ ರಕ್ಷಕಾದಿ, ನೀ ಪಾರ ಮಾಡಪ್ಪ ಅಂತ ಯಾವಾಗ ಹೇಳ್ಕೊಂತ ಹೋದ್ವು, ಆ ನಾಯಿ ಹೊಡಿಲಿಲ್ರಿ ಈಕಿ. ಆ ನಾವಿ ತಾನೇ ಹೋಗಿ ಊಟ ಮಾಡುವಂತ ಈಗ್ರಿ ಮುಗುದಂತ ಹೇಳ್ತೇನ್ರಿ. ಮಧ್ಯಮ ಕೊಟ್ಟನಂತ ಹೇಳ್ತೇನೆ. ಯಾವಾಗ ಪಾಂಡುರಂಗನ ದೃಢ ಭಾವದಿಂದ ಮಾಡಾದ್ಲು, ಆ ನಾವಿ ತಾನ ಹೋಗಿ ಹೆಚ್ಚು ಕಡೆ ಭಾಗಕ್ಕೆ ಹೋದ್ರಿ. ಅದು ಹೋದ್ಲು, ಪಂಡರಿನಾಥನ ಒಳಗೆ ಹೋಗ್ತಾಳ. ಪಾಂಡುರಂಗನ್ ನೋಡ್ತಾಳ, ಏ ಪರಮಾತ್ಮ, ಏ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ, ನೀನು ಜಗತ್ತಿನ ಗಂಡಾದಿ, ಜಗತ್ತಿನ ಶ್ರೀಮಂತದಿ, ಜಗತ್ತಿನ ಪಂಡಿತದಿ, ನೀ ಜಗತ್ತಿನ ಗುರು ಅದಿ, ಜಗತ್ತಿನ ದೇವರದಿ. ಭಗವಂತ, ನನ್ನ ಹೆಂಗರ ನೀನು ಪ್ರಯತ್ನ ಮಾಡಿ ನನ್ನ ಯಾರು ಕಳಂಕ ತರದಂಗ ಮಾಡು ಅಂತ ಹೇಳ್ತಾಳ್ರಿ. ಇವ್ರೆಲ್ಲರೂ ಬೆನ್ನು ಹತ್ಯಾರ, ಓಡಿ ಬಂದ ಗರ್ಭಗುಡಿ ಒಳಗೆ ಹೋಗ್ತಾರ. ಹೇಳ್ತಾಳ ಕಾಣೋ ಪಾತ್ರ, ಅಪ್ಪ, ಆ ರಾಜ ನನ್ನ ಕರ್ಕೊಂಡು ಹೋದ ಅಂತ ತಿಳ್ಕೊ. ಇದು ಕಳಂಕ ಯಾರಿಗೆ ಬರ್ತೈತಿ? ಕಳಂಕ ಯಾರಿಗೆ ಬರ್ತೈತಿ? ನನಗ್ ಬರೋದಿಲ್ಲ, ನಿನಗ್ ಬರ್ತದ ಪರಮಾತ್ಮ. ನಿನ್ನ ನಾಮಕ್ಕ ನಿನ್ನ ಭಕ್ತರಿಗೆ ಬಂದಂತ ಕಷ್ಟ ನೀ ಪರಿಹಾರ ಮಾಡಿ ಅವ್ರಿಗೆ ಕಳಂಕ ಹಚ್ಚದಂತೆ ಇರು ಅಂತ ಕೇಳಿದ್ರು. ಕಳಂಕ ಹಚ್ಚಬೇಡ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ, ಅವ್ರನ್ನ ಕಳಂಕ ಹಚ್ಚದಂತೆ ನೀನು ನನ್ನ ಉಳಿಸು ಅಂದಾಗ ಪರಮಾತ್ಮ ಏನ್ ಮಾಡಿದಾರಿ? ಕಾಣೋ ಪಾತ್ರನ ಪ್ರಾಣವನ್ನ ತಕ್ಕೊಂಡ ತನ್ನ ಹೃದಯದೊಳಗೆ ಹಾಕೊಂಡ. ಏನ್ ಮಾಡಿದ? ಹೃದಯದೊಳಗೆ ಹಾಕೊಂಡ. ಎಲ್ಲಿ ಜಗ ಕೊಟ್ಟಾರಿ ಕಾಣೋ ಪಾತ್ರಾಗ? ತನ್ನ ಹೃದಯವನ್ನು ಅಂತ ಹೃದಯ ಕೊಟ್ಟ ಪರಮಾತ್ಮ ಕಾಣೋ ಪಾತ್ರಾಗ. ಕಾಣೋ ಪಾತ್ರ ಯಾವ ಇದ್ರೊಳಗೆ ಜಾತಿ ಅವ್ರಿ? ಹರಜನ ಜಾತಿ. ಹರಜನ ಜಾತಿ ಅವರು. ದೇವ್ರಿಗೆ ಆ ಜಾತಿ ಈ ಜಾತಿ ಅಂತ ಏನಿಲ್ಲ ಇಲ್ಲ. ದೇವ್ರೇನಂತಾನ, ನನ್ನ ಭಾವದಿಂದ ನನ್ನ ನಾಮಸ್ಮರಣ ಯಾರು ಮಾಡ್ತಿರೋ ಅವರು ನನ್ನ ಜಾತಿಯವರು, ಅವರೇ ನನ್ನ ಮುಕ್ತರು, ಅವರೇ ನನ್ನ ಭಕ್ತರು, ಅವರೇ ಭಾವಗಳು ಅಂತ ಹೇಳ್ತಾನೆ. ಅವರೇ ಭಾವಾದಿಗಳು ಪುಣ್ಯಾತ್ಮರಿ ಅಂತ ಹೇಳುತ್ತಾ. ಯಾಕಂದ್ರೆ
ದೇವರು ತನ್ನ ಒಳಗೆ ಐಕ್ಯ ಮಾಡಿಕೊಂಡ ಮುಂದೇನಾತ್ರಿ ಅಂದ್ರೆ ಕೊಟ್ಟ ಬಿಡ್ತೀನಿ ಮಧ್ಯಾಹ್ನ. ಮುಂದೇನಾತು ಅಂತ ಕೇಳಿದ್ರ, ಯಾವಾಗ ದೇಹ ಅನ್ನೋದಿತ್ತಲ್ಲ ಆ ದೇಹವನ್ನ ದಕ್ಷಿಣ ಭಾಗದಲ್ಲಿ ಪಾಂಡುರಂಗನ ಗುಡಿಯಾಗ ಆ ಗಿಡ ಇತ್ತು ನೋಡ್ರಿ, ಅದು ಕಾಣೋ ಪಾತ್ರ ವೃಕ್ಷವಾಗಿ ಬೆಳೆದಲ್ಲಿ ವೃಕ್ಷವಾಗಿ ಬೆಳೆದವು. ಏನ್ ಮಾಡಿದ ಪರಮಾತ್ಮ, ನನಗ ನಮಸ್ಕಾರ ಮಾಡೋಕ್ಕಿಂತ ಮೊದಲ ನಿನಗ ನಮಸ್ಕಾರ ಮಾಡಿ ನನ್ನ ಒಳಗ್ ಬರ್ಲಿ ಅಂತ ಏನ್ ಮಾಡಿದ ಪರಮಾತ್ಮ, ಗಿಡವ ವೃಕ್ಷವನ್ನಾಗಿ ಬೆಳೆಸಿದ. ನೀವೆಲ್ಲ ಏನ್ ಮಾಡ್ತೇವಿ, ಕಾಣೋ ಪಾತ್ರನ ಗಿಡಕ್ಕೆ ನಮಸ್ಕಾರ ಮಾಡಿ ಪಾಂಡುರಂಗನ ಒಳಗೆ ಹೋಗ್ತೀವಿ. ಅದಕ್ಕೇನ್ ತನ್ನ ಪರಮಾತ್ಮ, ನನ್ನ ಭಕ್ತರನ್ನ ನನ್ನ ಮುಂದೆ ಇಟ್ಕೊಂತೇನೆ, ಅವ್ರಿಗೆ ನಮಸ್ಕಾರ ಮಾಡಿ ನನಗೆ ನಮಸ್ಕಾರ ಮಾಡ್ರಿ ಅಂತಾನೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅದಕ್ಕೆ ನಿಮ್ಮ ಭಕ್ತಿ ಹೆಂಗಿರ್ಬೇಕಂದ್ರ ಭಾವದಿಂದ ಇರೋದು. ಈಗ ಪರಮಾತ್ಮನ ಸಲುವಾಗಿ ಎಷ್ಟು ಮಂದಿರ ನಾವು ಕಣ್ಣೀರು ತೆಗೆದವರದೇವಿ, ಏನೇನಂತ ಜಗ್ಗ ಅಳತೇವಿ, ಬರೇ ಅನಿತ್ಯಕ್ಕೆ ಅಳವರದೇವಿ. ಅದಕ್ಕೆ ಪರಮಾತ್ಮ ಏನಂತಾನ, ನನ್ನ ಸಲುವಾಗಿರ 2 ಕಣ್ಣೀರು ಉದುರಿಸಿ, ನನ್ನ ಸಲುವಾಗಿ ನೀ ಅಳವರಾದ್ರ ಪರಮಾತ್ಮ ಏನಂತಾನ, ನಿಮ್ಮ ಸಲುವಾಗಿ ನಾನು ಅಳವನದೇನು ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ದೇವಾಚಿಯೇ ದ್ವಾರಿ ಉಭಾಕ್ಷೇಣ ಬರಿ ತೇನೇ ಮುಕ್ತಿಚಾರಿ ಸಾಧೇಲ ಹರಿಮುಖೇ ಮಣ ವಿನಾಚೆ ಗಣನಾ ಕೂಣ ಕರಿ. ಎಷ್ಟು ಪುಣ್ಯ ಮಾಡಿದ್ರು ಬೂದಿ ಮುಚ್ಚಿದ ಕೆಂಡದಂತಿರ್ಬೇಕಂತ. ಬೂದಿ ಮುಚ್ಚಿದ ಬೂದಿ ಒಳಗ್ ಕೆಂಡ ಕಾಣ್ತಂತೆ, ಬೆಂಕಿ ಕಾಣೋದಿಲ್ಲ, ಹಂಗಿರ್ಬೇಕಂತ. ಎಷ್ಟು ಮಾಡಿದ್ರು ಪರಮಾತ್ಮನ ಸಂತರ ಶರಣರ ದುಳ್ಳನು ನಾನಲ್ಲ ಅಂತ ತಿಳ್ಕೊಂಡಿರ್ಬೇಕಂತ. ಅಂದಾಗ ಪರಮಾತ್ಮ ಏನಂತಾನ, ನೀನು ಯಾರನ್ನು ನೋಡದ ನನಗೆ ಶಿವ ಮಾಡ್ತೀಯಲ್ಲ, ನಿನ್ನಗ ಕೃಪಾ ಆಶೀರ್ವಾದ ಮಾಡಮ್ ನಾ ಸದಾ ಅದೇನಂತ ಅಖಿಲಾಂಡ